ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರು ಮಣಿಪಾಲದ ವಿದ್ಯಾರ್ಥಿಗಳನ್ನು ಭಯೋತ್ಪಾದಕರೆಂದು ಕರೆದಿರುವುದು ಅತ್ಯಂತ ಖಂಡನೀಯ. ಶಾಸಕರ ಬೇಜವಾಬ್ದಾರಿಯುತ ಹೇಳಿಕೆಗೆ ಉಡುಪಿ ಜಿಲ್ಲೆಯ ಜನತೆ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಪ್ರಸಾದ್ ರಾಜ್ ಕಾಂಚನ್ ಹೇಳಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದ್ವೇಷ ಭಾಷಣ ಮಾಡಿದ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ನಡೆಯನ್ನು ಖಂಡಿಸಿ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಉಡುಪಿ ನಗರದ ಹಳೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ನಡೆದ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಶಾಸಕರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡುವುದರಿಂದ ತಮ್ಮ ರಾಜಕೀಯ ಇಮೇಜ್ ಹೆಚ್ಚಾಗುತ್ತದೆ ಎಂಬ ಭ್ರಮೆಯಲ್ಲಿದ್ದಾರೆ. ಈ ರೀತಿಯ ಭ್ರಮೆಯಿಂದ ಹೊರಗೆ ಬನ್ನಿ, ಇಲ್ಲದಿದ್ದರೆ ಉಡುಪಿ ಜನತೆ ತಕ್ಕ ಪಾಠ ಕಲಿಸುವ ದಿನ ದೂರವಿಲ್ಲ ಎಂದು ಪ್ರಸಾದ್ ರಾಜ್ ಕಾಂಚನ್ ಅವರು ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು. ನಮ್ಮ ಉಡುಪಿ ಶಾಸಕನ ವರ್ತನೆಯನ್ನ ಖಂಡಿಸಿ ನಮ್ಮ ಜಿಲ್ಲಾ ಕಾಂಗ್ರೆಸ್, ಯುವಕ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಪದಾಧಿಕಾರಿಗಳು ಇವತ್ತು ಒಂದು ದೊಡ್ಡ ಜನಸಂಖ್ಯೆಯಲ್ಲಿ ಸೇರಿದಕ್ಕೆ ನಿಮಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದವನ್ನ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಲ್ಲಿ ಕೆಲವು ದಿವಸದ ಮೊದಲು ನಮ್ಮ ಶಾಸಕರು ಮೂಗಿನ ತಕ್ಕ ಕುಡಿದು ನಮ್ಮ ನಾಯಕನ ಬಗ್ಗೆ ಒಂದು ಬೇಜವಾಬ್ದಾರಿ ಮಾತಾಡಿದ್ದು ನಮ್ಮಲ್ಲಿ ಗಮನಿಸಿದ್ದೇವೆ. ಈ ಬೇಜವಾಬ್ದಾರಿ ಮಾತಾಡಿದ್ರಿಂದ ನಮ್ಮ ಶಾಸಕರು ಎನಿಸ್ತಾರೆ ಅವನದೇನು ಇಮೇಜ್ ಜಾಸ್ತಿ ಆಗ್ತದೆ ಅಂತ. ನಾನಿವತ್ತು ಒಂದು ಮಾತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಾಸಕರೇ, ನಿಮ್ಮ ವರ್ತನೆಯನ್ನ ಇಡೀ ಭಾರತ ದೇಶ ಇವತ್ತು ಖಂಡಿಸಿದೆ. ನಿಮ್ಮ ವರ್ತನೆಯನ್ನ ಇಡೀ ಉಡುಪಿ ಜಿಲ್ಲೆ ಇವತ್ತು ಖಂಡಿಸಿದೆ. ಭಾರತ ದೇಶದಲ್ಲಿ ಇರುವಂತಹ ಎಲ್ಲಾ ಮೀಡಿಯಾಗಳು ನೀವು ಯಾವ ವರ್ತನೆಯಿಂದ ಇವತ್ತು ನಿಮ್ಮ ರಾಜಕೀಯ ಜೀವನ ಮಾಡ್ತಿದ್ದೀರಿ ಅಂತ ನಮಗೆ ಗೊತ್ತಾಗಿದೆ ಅಂತ ನಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಶಾಸಕರು ಮಣಿಪಾಲದ ಸ್ಟೂಡೆಂಟ್ಸ್ ನವರು ಇಲ್ಲಿ ಅವರ ಕರ್ತವ್ಯಕ್ಕೆ, ಅವರ ಹಕ್ಕಿಗೆ ಸ್ಟ್ರೈಕ್ ಮಾಡುವಾಗ ನಮ್ಮ ಜಿಲ್ಲೆಯ ಮಣಿಪಾಲದ ಸ್ಟೂಡೆಂಟ್ಸ್ ಅನ್ನ ನೀವು ಭಯೋತ್ಪಾದಕರಂತ ಹೇಳ್ತಾ ಇದ್ದೀರಲ್ವಾ, ನಿಮಗೆ ನಾಚಿಕೆ ಆಗುದಿಲ್ವಾ ಇವತ್ತು ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಕೂಡ ಉಡುಪಿಯಲ್ಲಿ ಕಲ್ತವ್ರು, ನಾನು ಕೂಡ ಉಡುಪಿಯಲ್ಲಿ ಕಲ್ತವ್. ವಿಶ್ವ ಕಾಶಿಯಾಗಿ, ನಮ್ಮ ಎಜುಕೇಶನ್ ಕಾಶಿಯಾಗಿ ಇವತ್ತು ಉಡುಪಿ ಪರಿವರ್ತನೆ ಆಗ್ತಾ ಇದೆ. ನಾನು ನಿಮ್ಗೆ ಈ ವೇದಿಕೆಯಲ್ಲಿ ಒಂದು ಮಾತು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತಿನ ಮುಂದೆ ಏನಾದ್ರೂ ನಮ್ಮ ಉಡುಪಿ ಜಿಲ್ಲೆಯ ವಿದ್ಯಾರ್ಥಿಗಳ ಬಗ್ಗೆ ಆಹ್ವಾನ ಹೇಳಿದ್ರೆ ಆ ವಿದ್ಯಾರ್ಥಿಗಳ ಹಿಂದೆ ನಾನು ನಿಂತು ನಿಲ್ತೇನೆ, ನಮ್ಮ ಪಾರ್ಟಿ ನಿಮ್ಮ ಹಿಂದೆ ನಿಲ್ತೇನೆ ಅಂತ ಇವತ್ತು ಹಲವಾರು ವರ್ಷಗಳ ಮುಂದೆ ಒಂದು ಪತ್ರ ಬುನಾದಿಯನ್ನ ಹಾಕಿ ಪ್ರಪಂಚದ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವಂತಹ ಒಂದು ದೊಡ್ಡ ಶಿಕ್ಷಣ ಕ್ರಾಂತಿಕಾರಿ ಮಾಡಿದ ವಿದ್ಯಾರ್ಥಿಗಳ ಅಥವಾ ಇನ್ಸ್ಟಿಟ್ಯೂಷನ್ ಆಗಿದ್ರೆ ಅದು ಮಣಿಪಾಲ ಇನ್ಸ್ಟಿಟ್ಯೂಷನ್. ನಿಮ್ಮ ಊರಿನ, ನಿಮ್ಮ ಕ್ಷೇತ್ರದ ಇನ್ಸ್ಟಿಟ್ಯೂಷನ್ ನೀವು ಈಗ ಹೀಯಾಳಿಸ್ತೀರಲ್ವಾ, ನಿಮ್ಗೆ ನಾಚಿಕೆ ಆಗುದಿಲ್ವಾ ಅಂತ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು 8 ಗಂಟೆಗೆ ಏನಾದ್ರೂ ಈಗ ಒಬ್ಬ ವರಿಷ್ಠರು ಮಾತಾಡಿದಾಗೆ ಮೂಗಿನ ತನಕ ಮಾತಾಡಿ ನೀವು ವೇದಿಕೆಯಲ್ಲಿ ಬಾಯಿ ಬಂದಾಗೆ ಮಾತಾಡಿದ್ರೆ ಉಡುಪಿ ಜನ ನಿಮ್ಮನ್ನು ಇವತ್ತು ಕ್ಷಮಿಸಲಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಉಡುಪಿ ಜನತೆಗೆ ಅರಿವಾಗಿದೆ, ನಿಮ್ಮನ್ನು ಅವರೊಂದು ಮಿಸ್ಟೇಕ್ ಆಗಿ ಇವತ್ತು ಚಾಯ್ಸ್ ಮಾಡಿದ್ದಾರೆ. ನೀವು ಮಾಡಿದ ಕುತಂತ್ರದಿಂದ ಅವರ ವೋಟ್ ಇವತ್ತು ನೀವು ತಗೊಂಡಿದ್ದೀರಂತ ಅವರಿವತ್ತು ಅದೇ ಅಧಿಕಾರಿ. ನಿಮ್ಮ ಮುಂದಿನ ಚುನಾವಣೆಯಲ್ಲಿ ಇದೇ ವಿದ್ಯಾರ್ಥಿಗಳನ್ನ ಏನೆಲ್ಲ ಒಟ್ಟಿಗೆ ಹಾಕಿ ಕಳೆದ ಚುನಾವಣೆಯಲ್ಲಿ ನಿಮ್ಮನ್ನು ಆರಿಸಿದಾಗ ಇದೇ ಯುವಕ ವರ್ಗ ನಿಮ್ಮನ್ನು ಬರುವ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಿಸುತ್ತದೆ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜಾಗ್ರತೆಯಾಗಿ ನೀವು ಮಾತಾಡಿ, ಆದ್ರೆ ಪ್ರಸಾದ್ ರಾಜ್ ಕಾಂಚನ್ ಎದುರು ನೀವು ಹಾಗೆ ಮಾತಾಡಿದ್ರೆ ಖಂಡಿತವಾಗಿ ನನ್ನ ಯುವಕರು ನಿಮ್ಮನ್ನು ಖಂಡಿತ ಬಿಡುವುದಿಲ್ಲ. ನಿಮ್ಮ ಮನೆ ಹೋಗಿ ಅವರು ನಿಮ್ಮನ್ನು ಮನೆಗೆ ನೀವು ಅಯೋಧ್ಯೆ ದುಡ್ಡು ಕಲೆಕ್ಟ್ ಮಾಡಿದ್ದೀರಿ. ನಾನು ಈ ಜನರಿಗೆ ಒಂದು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಊರಲ್ಲಿ ಯಾರೆಲ್ಲ ಅಯೋಧ್ಯೆಗೆ ಅಥವಾ ರಾಮ ಮಂದಿರಕ್ಕೆ ದುಡ್ಡು ಕಲೆಕ್ಟ್ ಮಾಡಿ ಬಂದಿರಲ್ಲ, ಚಪ್ಪಲಲ್ಲಿ ಹೊಡೆಯುವಂತ ಕೆಲಸ ನೀವು ಮಾಡಬೇಕು. ಯಾಕಂದ್ರೆ ನಿಮ್ಮ ದುಡ್ಡನ್ನ ಲೂಟಿ ಮಾಡಿ ಇವತ್ತು ಬಿಜೆಪಿ ರಾಜ್ಯ ಆಳ್ತಾ ಇದೆ. ಲೆಕ್ಕ ಕೇಳಬೇಕು ನೀವು ಕೊಟ್ಟ ದುಡ್ಡು ಎಲ್ಲಿದೆ ಅಂತ. ಇದೇ ಬಿಜೆಪಿ RSS ವರ್ಕರ್ನವರು ನಿಮ್ಮ ಮನೆಗೆ ಬಂದು ನಿಮ್ಮ ದುಡ್ಡನ್ನು ಕಲೆಕ್ಟ್ ಮಾಡಿ ಇವತ್ತು ಅವರ ರಾಜಮಂತ್ರಿಯಲ್ಲಿ ಏನಾದ್ರೂ ಬಂದಿದ್ದಿದ್ರೆ ಅದು ರಾಮ ಮಂದಿರಕ್ಕೆ ಕಲೆಕ್ಟ್ ಮಾಡಿದ ದುಡ್ಡು ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು
ಎಚ್ಚರಿಕೆಯಿಂದ ಇಡಿ. ಈಗಾಗಲೇ ನಮ್ಮ ಯುವ ಕಾಂಗ್ರೆಸ್ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿ ನಿಮ್ಮ ಒಂದು ಚಿತ್ರವನ್ನು ಪ್ರತಿಭಟನೆಯಲ್ಲಿ ಯಶ್ಪಾಲ್ ಸುವರ್ಣರನ್ನು 10 ತಲೆ ಹಾಗೂ 8 ಕೈಗಳ ರಾವಣನಂತೆ ಬಿಂಬಿಸಿದ ಕಟೌಟ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮೊಟ್ಟೆಗಳನ್ನು ಎಸೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಶಾಸಕ ಯಶ್ಪಾಲ್ ಸುವರ್ಣರಿಗೆ, ಅಸಭ್ಯ ಶಾಸಕ ಯಶ್ಪಾಲ್ ಸುವರ್ಣನಿಗೆ, ಮನುಷ್ಯರನ್ನ ಮೀನುಗಳಿಗೆ ಆಹಾರ ಮಾಡುವ ಶಾಸಕರಿಗೆ, ಬಂಧನ ಮಾಡಿ ಶ್ರೀಜಿತ್ V4 ನ್ಯೂಸ್ ಉಡುಪಿ.